ಸಮಸ್ತ ಕುಲಬಾಂಧವರು ಹಾಗೂ ಕರ್ನಾಟಕ ಸರ್ಕಾರ ತಾಲೂಕು ದಂಡಾಧಿಕಾರಿಗಳಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ 906ನೇ ಜಯಂತಿಯನ್ನು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಸರ್ಕಾರದ ವತಿಯಿಂದಾಗಿ ಆಚರಣೆ ಮಾಡ್ತಾ ಇದ್ದೀವಿ. ನಿಜಚರಣರ ಅಂಬಿಗರ ಚೌಡಯ್ಯ ದಿನಾಚರಣೆ ಅಂತ ಹೇಳ್ಬಿಟ್ಟು ಈ ನಿಜಚರಣರ ಅಂಬಿಗರ ಚೌಡಯ್ಯ ದಿನಾಚರಣೆಯನ್ನು 2013ರಿಂದ ಸುಮಾರು 13ನೇ ಸಾಲಿನಿಂದ ಜಾರಿಗೆ ತಂದಿರತಕ್ಕಂಥ ಸರ್ಕಾರದ ನಿಯಮದಂತೆ ಎಲ್ಲ ಪ್ರತಿ ತಾಲೂಕು ಕಚೇರಿಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ಇರತಕ್ಕಂಥ ಕರ್ನಾಟಕ ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಈ ದಿನಾಚರಣೆ ಇವರು ಪುಣ್ಯರ ಒಂದು ನಿಜಚಂದ್ರ ಅಂಬಿಗರು ಅಂತಂದ್ರೆ ಇವರು ನಮ್ಮ ಧಾರವಾಡ ಜಿಲ್ಲೆಯ ಹಾವೇರಿ ಜಿಲ್ಲೆಯಲ್ಲಿ ಜನಿಸಿರ್ತಕ್ಕಂಥ ಶ್ರೀಯುತ ನಿಜ ಪುರುಷರು. ಇವರು ಸುಮಾರು ಗುತ್ತಲ ಎಂಬತಕ್ಕಂಥ ರಾಜನ ಒಂದು ಆಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ರು. ಇವರು ಬಸವಣ್ಣನವರ ಸಮಕಾಲೀನ ಆಗಿರ್ತಕ್ಕಂಥ ವಚನಗಳನ್ನು ರಚನೆ ಮಾಡಿದ್ದಾರೆ. ಸುಮಾರು ವಚನಗಳನ್ನು ಅತಿ ಹೆಚ್ಚಾಗಿರ್ತಕ್ಕಂಥ ರಚನೆ ಮಾಡಿರ್ತಕ್ಕಂಥ ಕೀರ್ತಿ ನಿಜಚಂದ್ರ ಅಂಬಿಗರವರಿಗೆ ಸಲ್ಲುತ್ತದೆ. ನಮ್ಮ ಈ ಬೆಸ್ತರ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ನಿಜಚಂದ್ರ ಅಂಬಿಗರ ಚೌಡಯ್ಯನವರು ಇದೇ ರೀತಿಯಾಗಿರ್ತಕ್ಕಂಥ ಒಂದು ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು ನದಿಯನ್ನು ದಾಟ್ತಕ್ಕಂಥದ್ದು, ದೋಣಿಯನ್ನು ನಡೆಸ್ತಕ್ಕಂಥದ್ದು ತೆಪ್ಪೆ ಅಂತ ಕರೀತಾರೆ. ಆ ದೋಣಿಯನ್ನು ನಡೆಸ್ಕೊಂಡು ಜೀವನವನ್ನು ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಒಂದು ಮಗುವಿಗೆ ಯಾವುದೇ ರೀತಿಯಾದಂಥ ಹಾವು ಕಚ್ಚುತ್ತೆ. ಹಾವು ಕಚ್ಚಿರ್ತಕ್ಕಂಥ ಸಮಯದಲ್ಲಿ ವಾಸಿ ಮಾಡ್ತಕ್ಕಂಥ ಕಾಲದಲ್ಲಿ ಆ ಕಾಲಕ್ಕೆ ಅವರು ವೈದ್ಯವನ್ನು ಮಾಡಿ ಆ ವಾಸಿಯನ್ನು ಮಾಡ್ತಾರೆ. ಆ ಸಮಯದಲ್ಲಿ ರಾಜ ಬಂದು ಕೇಳ್ತಾರೆ, ನಿಮ್ಗೆ ಏನಾದರೂ ಆಸೆ ಇದೆಯಾ, ನಿಮ್ಗೆ ಜನರಿಗೆ ಏನಾದರೂ ಸ್ವಲ್ಪ ಒಳ್ಳೇದು ಮಾಡಿ ಅಂತ ಕೇಳ್ತಾರೆ. ಆಗ ಉತ್ತರದಿಂದ ದಕ್ಷಿಣಕ್ಕೆ 16 ಮೈಲಿಗಳು, ಪೂರ್ವದಿಂದ ಪಶ್ಚಿಮಕ್ಕೆ 16 ಮೈಲಿಗಳ ಜಾಗವನ್ನು ಕೊಟ್ಟರೆ ಸಾಕು ಅಂತ ಹೇಳ್ತಾರೆ. ಆ ಸಮಯದಲ್ಲಿ ರಾಜ ಗುತ್ತಲ ರಾಜ ಅವ್ರಿಗೆ ಒಂದು ದಾನವಾಗಿ 16 ಮೈಲಿಗಳ ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮವಾಗಿ ನೀಡ್ತಾರೆ. ಅದಕ್ಕೆ ಇವಾಗ ಚೌಡದಾನಪುರ ಅಂತ ಹೆಸರಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ದಾನವನ್ನ ಸ್ವೀಕರಿಸಿರ್ತಕ್ಕಂಥ ನಮ್ಮ ಮಹನೀಯರು ಯಾವುದೇ ಆಸೆ ಪಡದೆ ತನ್ನ ಜನರಿಗಾಗಿ ಸೇವೆ ಮಾಡಿಕೊಂಡು ಕಾಯಕವೇ ಕೈಲಾಸ ಎಂಬತಕ್ಕಂಥ ನೀತಿಯಲ್ಲಿ ಮಾಡಿರ್ತಕ್ಕಂಥ ಮಹಾನ್ ಪುರುಷರು ಅಂಬಿಗರ ಚೌಡಯ್ಯನವರು. ನಾವು ಈ ಕುಲದಲ್ಲಿ ಹುಟ್ಟಿದ್ರು ಸಹಿತ ಮೀನು ಹಿಡಿತಕ್ಕಂಥ ಒಂದು ಕೃಷಿಯಲ್ಲಿ ಇದ್ರೂ ಸಹಿತ ಉನ್ನತವಾಗಿರ್ತಕ್ಕಂಥ ಸ್ಥಾನವನ್ನು ಅಲಂಕರಿಸತಕ್ಕಂಥ ಮಹಾನ್ ಪುರುಷರು. ಹೆಚ್ಚಾಗಿರ್ತಕ್ಕಂಥ ವಚನಗಳನ್ನು ಬರೆದಿದ್ದಾರೆ. ಆ ವಚನ ಸಾಹಿತ್ಯಕ್ಕೂ ಸಹಿತ ನಮ್ಮ ಬಸವಣ್ಣನವರು ಒಳ್ಳೆ ರೀತಿಯಾಗಿರ್ತಕ್ಕಂಥ ಆಸ್ಥಾನದಲ್ಲಿ ಇವರು ಇಟ್ಕೊಂಡು ಒಳ್ಳೆ ಸಲಹೆಗಳನ್ನು ಸಹಿತ ಸೂಚನೆಗಳನ್ನು ಪಾಲನೆ ಮಾಡಿರ್ತಕ್ಕಂಥ ಮಹಾನ್ ಪುರುಷರು ಅಂಬಿಗರ ಚೌಡಯ್ಯನವರು. ಈ ಒಂದು ಕುಲದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಮುಳಬಾಗಿಲು ತಾಲೂಕಿನಲ್ಲಿ ಸುಮಾರು ಒಂದು 300ರಿಂದ 400 ಜನಸಂಖ್ಯೆ ಇದ್ರೂ ಸಹಿತ ನಾವೆಲ್ಲ ಕುಟುಂಬಗಳು 300-400 ಮನೆಗಳಿದೆ. ಆದ್ರೆ ನಾವು ಸಹಿತ ಒಂದು 2000 ಜನಸಂಖ್ಯೆ ಇದ್ರೂ ಸಹಿತ ಇವತ್ತು ಎಲ್ಲ ಜನಾಂಗದವರು ಸಹಿತ ಇವತ್ತು ಬಂದಿದ್ದಾರೆ. ನಮ್ಮ ಶಾಸಕರು ಹೇಳಿದ್ರು, ಇದೇ ರೀತಿ ನೀವೆಲ್ಲರೂ ಸಹಿತ ಭಾಗವಹಿಸಿ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸ್ಕೊಡಿ. ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೆ ನಿವೇಶನ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಸಮುದಾಯ ಭವನವನ್ನು ಸಹಿತ ಮಂಜೂರು ಮಾಡ್ತೀನಿ ಅಂತ ಹೇಳ್ಕೊಟ್ಟಿದ್ದಾರೆ. ಅದರ ಫಲವಾಗಿ ನಮ್ಮ ಮೇಡಮ್ನವ್ರಿಗೂ ಸಹಿತ ಮನವಿಯನ್ನು ಸಲ್ಲಿಸಿದ್ದೀವಿ. ಮೇಡಮ್ನವರು ಸಹಿತ ಈಗ ಕಾರ್ಯ ಪ್ರವೃತ್ತರಾಗಿದ್ದಾರೆ. ಅದೇ ರೀತಿ ಅಂತ ನಮ್ಮ ಜನಾಂಗಕ್ಕೆ ಒಂದು ನಿವೇಶನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಳತ್ತಾ, ನಾವು ಯಾವುದೇ ರೀತಿ ಅಂತ ನಮ್ಮ ಬರ್ತಕ್ಕಂಥ ಇಲಾಖೆಯಿಂದ ಬರ್ತಕ್ಕಂಥ ಸಮುದಾಯಗಳಾಗಿರ್ಬೋದು, ನಮಗೆ ಬಲೆಗಳಾಗಿರ್ಬೋದು, ಸೈಕಲ್ಗಳಾಗಿರ್ಬೋದು, ಅಥವಾ ಮೀನು ಹಿಡಿತಕ್ಕಂಥ ದ್ವಿಚಕ್ರ ವಾಹನಗಳಾಗಿರ್ಬೋದು, ಆಶ್ರಯ ಮನೆಗಳಾಗಿರ್ಬೋದು, ಈ ಎಲ್ಲವನ್ನು ಸಹಿತ ನಮ್ಮ ಜನಾಂಗಕ್ಕೆ ಕೊಟ್ಟು ನಮ್ಮ ಜನಾಂಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಮತ್ತು ಅದೇ ರೀತಿಯಂತ ಹಿರಿಯರ ಒಂದು ಸೇವೆಗಾಗಿ ಅವ್ರಿಗೆ ಬೇಕಾಗಿದ್ದ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ತಾಲೂಕು ದಂಡಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಈ ಮನವಿ ಪತ್ರಗಳನ್ನು ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಮ್ಮ ಎಲ್ಲರ ಮುಖಾಂತರವಾಗಿ ನಮ್ಮ ಶಾಸಕರಿಗೂ ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದೀವಿ. ಅದನ್ನು ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮೇಡಮ್ನವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ.